ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದ 16ನೇ ಬಜೆಟ್ ಅನ್ನು ಮಂಡಿಸಿ ದಾಖಲೆ ಮಾಡಿರುವುದಾಗಿ ಹೇಳಿದ್ದಾರೆ. ಯಾವಾಗಲೂ ಸಾಮಾಜಿಕ ನ್ಯಾಯ, ಸಂವಿಧಾನ, ಸಂಪತ್ತು ಹಂಚಿಕೆ ಮಾತಾಡೋ ಮುಖ್ಯಮಂತ್ರಿಗಳು 7 ಕೋಟಿ ಜನರಿಗೆ ತಲುಪುವುದು ಬಜೆಟ್ ಅನ್ನ ಮಂಡಿಸಿಲ್ಲ ಅಂತ ನನ್ನ ಭಾವನೆ. ಇಲ್ಲಿ ಸರ್ವಜ್ಞರ ಒಂದು ವಚನ ನೆನಪಿಸಿಕೊಳ್ಳೋದಾದರೆ, ಪುಷ್ಪವಿಲ್ಲದ ತೋಟ, ತುಪ್ಪವಿಲ್ಲದ ಊಟ, ಒಪ್ಪವಿಲ್ಲದಳ ನಗೆ ನುಡಿ, ಇವು 3 ಸಪ್ಪನೆ ಕಾಣ ಅಂತ ಸರ್ವಜ್ಞ ಹೇಳಿದ್ದಾರೆ. ಪುಷ್ಪವಿಲ್ಲದ ತೋಟ, ಟೈಮ್ ಇಲ್ಲ, ಯಾಕೆ ರಿಪೀಟ್ ಮಾಡ್ತೀರಿ? ಒಮ್ಮೆ ಸಾಕು. ಒಂದೇ ಸೆಕೆಂಡ್ ಸರ್. ಪುಷ್ಪವಿಲ್ಲದ ತೋಟ, ತುಪ್ಪವಿಲ್ಲದ ಊಟ, ಒಪ್ಪವಿಲ್ಲದಳ ನಗೆ ನುಡಿ, ಇವು 3 ಸಪ್ಪನೆ ಕಾಣ ಅಂತ ಸರ್ವಜ್ಞ ಹೇಳಿದ್ದಾರೆ. ಇದನ್ನು ಸಿದ್ದರಾಮಯ್ಯ ಬಜೆಟ್ಗೆ ಅನ್ವಯಿಸಿ ಹೇಳಿದಾದರೆ ಸರ್ವರನ್ನು ಒಳಗೊಳ್ಳದ, ನೀವು ಉಪವಾಸ ಇದ್ದಾಗ ಅವ್ರು ಇದೆಲ್ಲ ಹೇಳಿದ್ರೆ ಹೆಂಗಾಗತ್ತೆ ಅವರಿಗೆ? ದೂರದೃಷ್ಟಿ ಇಲ್ಲದ ಸಾಮಾಜಿಕ ಹೊಣೆಗಾರಿಕೆ ಮರ್ಯಾದ ಸವಕಲು ಸಪ್ಪೆಯ ಮುಂಗಡ ಪತ್ರ ಎನ್ನಬಹುದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದು ಕೇವಲ ವೋಟ್ ಬ್ಯಾಂಕ್ ಕೇಂದ್ರೀಯ ಬಜೆಟ್, ಕೇಂದ್ರೀಕೃತ ಬಜೆಟ್ ಅಂತ ಈ ಅವಯವ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಈಗಾಗಲೇ ಹಲವು ವಿಷಯ ಬಗ್ಗೆ ಸದನಕ್ಕೆ ಸರ್ಕಾರದ ಲೋಪಗಳು ಎತ್ತಿ ತೋರಿಸಿದ್ದಾರೆ. ಇದು ಒಂದೇ ಕೆಲವು ಸಮುದಾಯ, ಕೆಲವು ವೋಟ್ ಬ್ಯಾಂಕು, ಕೆಲವೇ ಜಿಲ್ಲೆಗಳಿಗೆ ಕೇಂದ್ರೀಕೃತ ಬಜೆಟ್ ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ರಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸ್ವಾಮಿ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ ಅವರು ಕೆಲವೇ ವರ್ಷಗಳ ಕಾಲ ಬದುಕಿದರು, ಆದರೆ ಅವ್ರ ಸಾಧನೆ ಚಿರಸ್ಮರಣೀಯ. ಇವರಾರು ದಾಖಲೆಗೋಸ್ಕರ ಕೆಲಸ ಮಾಡಲಿಲ್ಲ ಅಧ್ಯಕ್ಷರೇ. ಆದರೆ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಅವಕಾಶ ದೊರೆತರೂ ಸಹ ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಯೋಜನೆಗಳ ರೂಪಿಸಲಿ ಎಂಬುದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ರಾಜ್ಯದಲ್ಲಿರುವ ಎಲ್ಲಾ ಮಠಮಾನ್ಯಗಳು, ಎಲ್ಲಾ ಸಮುದಾಯದ ಒಂದು ಮಠಮಾನ್ಯರಿಗೆ ಹಣ ಮೀಸಲಿಡ್ಲಿಕ್ಕೆ ಈ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ರಾಜ್ಯದ 52,000 ಕೋಟಿ ಏನು ಗ್ಯಾರಂಟಿಗಳಿಗೆ ಮೀಸಲಿಟ್ರ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಮಂತ್ರಿ ಹತ್ರ ಒಂದು SCP TSP ಹಣ ಕೊಡ್ರಿ, ಯಾವ್ದಾರ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂದ್ರೆ ಇಲ್ಲಪ್ಪ 52,000 ಕೋಟಿ ಅದಕ್ಕೆ ಹೋಗ್ತಾ ಇದೆ, ಸ್ವಲ್ಪ ತಾಳ್ರಿ ತಾವೆಲ್ಲ ಶಾಸಕರಂತ ನಮ್ಮನ್ನು ಅವ್ರಿಗೂ 2 ಶಾಸಕರಿಗೆ, ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಎದುರು ಗೋಳು ಹೇಳ್ಕೊಡಿದಂತ ಉದಾಹರಣೆಗಳು ಬಹಳಷ್ಟಿವೆ ಅಧ್ಯಕ್ಷರೇ. ಮತ್ತೆ ಗ್ಯಾರಂಟಿ ನೇರವಾಗಿ ಹಣ ವರ್ಗಾವಣೆ ಮಾಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿ ಹೇಳಿದ್ರು. ಬಟ್ 30 ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಹಣವನ್ನು ವೆಚ್ಚ ಭರಿಸ್ತಾ ಇದ್ದಾರೆ ಅಧ್ಯಕ್ಷರೇ. ನೀವು ಅವರನ್ನ ಸಿಟ್ಟಿಂಗ್ ಫೀಸ್ 1100 ಕೊಡ್ತಾ ಇದ್ರಿ, ಬಟ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಚುನಾಯಿತ ಸದಸ್ಯರಿಗೆ ಓನ್ಲಿ 200 ರೂಪಾಯಿ ಕೊಡ್ತಾ ಇದ್ರಿ ಅಧ್ಯಕ್ಷರೇ. ಇದು ಬಹಳ ತಪ್ಪನ್ನು ನಾನು ಹೇಳ್ತೀನಿ. ಭಗವದ್ಗೀತೆ ಒಂದು ಮಾತು ಇಲ್ಲಿ ನೆನ್ ಬರ್ತದೆ ಅಧ್ಯಕ್ಷರೇ, ಯದ್ಯಾತೀತ ಚರಿತೆ ಶ್ರೇಷ್ಠ ತತ್ತ ದೇವತಾರೋ ಜನ ಸಂಯಮಾನಿತ ಕುರಿತೆ ಲೋಕದತ್ತ ನರಿತು ಬರ್ತದೆ. ಅಂದ್ರೆ ನಾಯಕರು ಹೇಗೆ ನಡೆದುಕೊಳ್ಳುತ್ತಾರೆ, ಜನಸಾಮಾನ್ಯರು ಅದನ್ನೇ ಅನುಸರಿಸುತ್ತಾರೆ. ಆದ್ದರಿಂದ ಮುಂದಾಳತ್ವ ವಹಿಸೋರು ಸಾಧ್ಯವಾದ ಶ್ರೇಷ್ಠವಾದ ಕೆಲಸವನ್ನು ಮಾಡಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಈಗ ನಾನು ಒಬ್ಬ ಜನರ ಆಶೀರ್ವಾದದಿಂದ ನಾನೊಬ್ಬ ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಮೊಟ್ಟ ಮೊದಲಾಗಿ ವಿಧಾನಸಭಾ ಪ್ರವೇಶ ಮಾಡಿದ್ದೀನಿ ಅಧ್ಯಕ್ಷರೇ. ಹೆಲ್ತ್ ಸೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಆಯುಷ್ ಡಿಪಾರ್ಟ್ಮೆಂಟ್ ಆಯುರ್ವೇದಿಕ್ಗಳು ಎಲ್ಲ PSCಯಲ್ಲಿ ಡಾಕ್ಟರ್ಸ್ ಇದ್ದಾರೆ, MBBS ಡಾಕ್ಟರ್ಸ್ ಇದ್ದಾರೆ. ಬಟ್ ಸುಮಾರು 1,500 ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ. ಅದರಲ್ಲಿ ಒಂದೇ ಮೆಡಿಕಲ್ ಕಾಲೇಜ್ ಬೆಂಗಳೂರಿದೆ, 18 ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಇದೆ ಅಧ್ಯಕ್ಷರೇ. 1,500 ಡಾಕ್ಟರ್ ಪಾಸ್ ಔಟ್ ಹೋದವರಿಗೆ ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಾನು ಕೂಡ 1997ನಲ್ಲಿ ಪಾಸ್ ಔಟ್ ಆದೆ. ಸುಮಾರು 2 ವರ್ಷ ನೌಕರಿ ಕಡೆಯಿಂದ ಅಲ್ಲಾಡಿದೆ, ನೌಕರಿ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ ಅಂತ ನಾನು ಅತ್ತೈತಲ್ಲಾಡಿ ಜನರ ಆಶೀರ್ವಾದ ನಿಮ್ಮೆಲ್ಲರ ಶಾಸಕನ ಸದನದಲ್ಲಿ ಬಂದಿನ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲ 1,500 ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ತಾವು ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ, ಹೋಮಿಯೋಪತಿ ಕೂಡ ಬಹಳಷ್ಟು ಟ್ರೀಟ್ಮೆಂಟ್, ಕ್ರಾನಿಕ್ ಡಿಸೀಸಸ್ ಅಲ್ಲಿ, ಸ್ಕಿನ್ ಡಿಸೀಸಸ್ ಅಲ್ಲಿ, ಅಸ್ತಮಾದಲ್ಲಿ ಬಹಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ತಮ್ಮನ್ನು ಗೊತ್ತಿದೆ ಅಧ್ಯಕ್ಷರೇ. ಅದಕ್ಕೆ ಅವ್ರಿಗೆ ಜಾಬ್ ಗ್ಯಾರಂಟಿ ಪ್ರತಿ PSCಯಲ್ಲಿ ಕೂಡ ಮುಂದಿನ ಬಜೆಟ್ ಅಲ್ಲಿ ಒಂದು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ ಕಡೆ ಹೋಮಿಯೋಪತಿಕ್ ಡಾಕ್ಟರ್ಸಿಗೆ, ಆಯುಷ್ ಡಾಕ್ಟರ್ಸಿಗೆ ಜಾಸ್ತಿ ಒಂದು ಪ್ರಾತಿನಿಧ್ಯ ಕೊಡ್ಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. RDPR ಡಿಪಾರ್ಟ್ಮೆಂಟ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಬಾಣಂತಿಯರ್ ಸಾವು ಕಳೆದ 2-3 ತಿಂಗಳಾಯ್ತು. ಒಂದು ಕೋಲ್ಕತ್ತಾ ಕಂಪನಿ ರಿಂಗರ್ ಲ್ಯಾಕ್ಟಿಸ್ ಒಂದು ಡೂಪ್ಲಿಕೇಟ್ ಸಪ್ಲೈ ಮಾಡಿದಕ್ಕೆ ಸಾಕಷ್ಟು ಬಾಣಂತಿಯರ್ ಸಾವು ಆಯ್ತು. ನಾನು ಪಕ್ಷ ವತಿನ ರಾಜ್ಯಾಧ್ಯಕ್ಷರು ಉಸ್ತುವಾರಿ ಕೊಟ್ಟು ನಾನು ಕೂಡ ಎಲ್ಲ ಜಿಲ್ಲೆ ಹೋಗಿ ಬಂದೆ ಅಧ್ಯಕ್ಷರೇ. ಅದಕ್ಕೆ ಇದರಲ್ಲಿ ಹೆಲ್ತ್ ಮಿನಿಸ್ಟರ್ ಈ ವಿಷಯದಲ್ಲಿ ಟೋಟಲ್ ಅಪ್ಪರ್
ಫೇಲ್ ಆಗಿದಾರ ನಾನು ಹೇಳಕ್ ಇಚ್ಛಪಡ್ತೀನಿ ಸದನಕ್ಕೆ. ಅವ್ರ ಈ ವಿಷಯದಲ್ಲಿ ಸೀರಿಯಸ್ ತಗೊಳ್ಳಿಲ್ಲ. ಈಗಲಾದರೂ ಅದರ ಮುಂದೆ ಅದ್ರ ಬಗ್ಗೆ ಸೀರಿಯಸ್ ತಗೊಂಡು ಮುಂದಾಗೋ ಅನಾಹುತಗಳಿಗೆ ತಡೆ ಹಿಡಿಬೇಕು ಅಂತ ನಾನು ವಿಧಾನಸಭೆಯಲ್ಲಿ ತಮ್ಮ ಮೂಲಕ ಹೇಳಕ್ ಇಚ್ಛಪಡ್ತೀನಿ. ಮತ್ತೆ RDPI ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ನಮ್ಮ ಸ್ನೇಹಿತರು ಮಾತಾಡಿದ್ರು. SCPTS ಹಣದಲ್ಲಿ ಈ ಸಲ ಪ್ರಿಯಾಂಕ್ ಖರ್ಗೆ ಅವರು ಓನ್ಲಿ 50 ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಮ್ಮಲ್ಲಿ 60 ಲಕ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನ 60,000 ಜನ ಇದ್ದಾರೆ ಅಧ್ಯಕ್ಷರು. 50 ಲಕ್ಷ ಅಂದ್ರೆ ಒಂದು CC ರೋಡ್ ಒಂದು ಅರ್ಧ ಕಿಲೋಮೀಟರ್ ಮುಗ್ದೇ ಹೋಗ್ತದೆ. ಯಾವಾಗ ಎದ್ರು ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರು ನಾವು ಬುದ್ಧ ಬಸವ ಅಂಬೇಡ್ಕರ್ ತತ್ವ ಪಾಲನೆ ಮಾಡ್ತೀನಿ ಅಂತಾರೆ. ಎಲ್ಲರಿಗೂ ಸರಿ ನೋಡ್ಬೇಕಂತ ಬುದ್ಧರು ಬಸವಣ್ಣವ್ರು ಹೇಳಿದ್ದಾರೆ. ಒಬ್ಬರಿಗೆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೀರು ನೋಡ್ತಾ ಇದ್ದಾರೆ. ಈ KKRDB ಅನುದಾನದಲ್ಲಿ ಕಲ್ಯಾಣ ಪಥದಲ್ಲಿ ನಮಗ್ ಬಿಜೆಪಿ ಶಾಸಕರಿಗೆ 11 ಕೋಟಿ, JDS ಶಾಸಕರಿಗೆ 11 ಕೋಟಿ, ಕಾಂಗ್ರೆಸ್ ನಮ್ಮ ಮಿತ್ರರಿಗೆ 34 ಕೋಟಿ. 1:2 ಕೊಡ್ರಿ ಅಧ್ಯಕ್ಷರೇ. 1:3 ಹೋಯ್ತಿದ್ದು. ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೆ, ಆ ಪಾಲನೆ ಮಾಡ್ತಾರ ದೊಡ್ಡ ಮಹಾನ್ ವ್ಯಕ್ತಿಗಳಂದ್ರೆ ಅದ್ರ ಸಮೀಪ ಹೋಗ್ಲಿ ಅಂತ ತಮ್ಮ ಮೂಲಕ ಹೇಳಕ್ ಇಚ್ಛಪಡ್ತೀನಿ. ಮತ್ತೆ ಮೊನ್ನೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಸರ್. ಇಂಡಸ್ಟ್ರಿ ಮಿನಿಸ್ಟರ್ ಪಾಟೀಲ್ ರೇ, ಇಂಡಸ್ಟ್ರಿ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಸರ್. ಮೊನ್ನೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅತಿ ಸಂತೋಷ. ಸುಮಾರು 10 ಲಕ್ಷ ಕೋಟಿ ರಾಜ್ಯಕ್ಕೆ ಒಂದು ಇನ್ವೆಸ್ಟರ್ ಬಂದ್ರು ಅಧ್ಯಕ್ಷರೇ. ಸರಿ ಇದೆ. ಬಟ್ ನೀವು ಬಜೆಟ್ ಅನ್ನೋದಲ್ಲಿ ಇದಕ್ಕೆ ರೈತರಿಗೆ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಕೋಟಿ ನೀವು ಅಕ್ವಿಷನ್ ಮಾಡ್ತಾ ಇದ್ರಿ. ಅವ್ರಿಗೆ ಪೇಮೆಂಟ್ ಎಲ್ಲಿಂದ ಕೊಡ್ತೀರಿ? ಬಜೆಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಒಂದು ನಯ ಪೈಸೆ ಕೂಡ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಸಾಕಷ್ಟು ಜಮೀನು ಸುತ್ತಮುತ್ತ ಹೋಗಿದೆ. ಈ ಮತ್ತೆ ಹೊಸ ಏರ್ಪೋರ್ಟ್ ಮಾಡ್ತಾ ಇಲ್ಲತ್ತೀರಿ, ಹಣ ಎಲ್ಲಿಂದ ತರ್ತೀರಿ? ಈ ಆಯೋಗದಾಗ ಇಂಡಸ್ಟ್ರಿ ಪಾರ್ಟಿ ಒಂದು ನಯ ಪೈಸೆ ಕೊಟ್ಟಿಲ್ಲ ನಾನು ನೋಡಿದ ಪ್ರಕಾರ. ಎಲ್ಲಿಂದ ತರ್ತೀರಿ? ರೈತರಿಗೆ ಕಂಪೆನ್ಸೇಷನ್ ಎಲ್ಲಿಂದ ಕೊಡ್ತೀರಿ? ಇದನ್ನ ಸ್ಪಷ್ಟನೆ ಮಾಡಿಲ್ಲ ಅಧ್ಯಕ್ಷರೇ ಈ ಡಿಪಾರ್ಟ್ಮೆಂಟ್ ಬಗ್ಗೆ. ಮತ್ತೆ ಯಾರು ಅಕ್ವಿಷನ್ ಮಾಡ್ತೀರಿ ಆ ರೈತರ ಕುಟುಂಬಕ್ಕೆ ಜಾಬ್ ಗ್ಯಾರಂಟಿ ಕೊಡ್ಬೇಕು ಅಧ್ಯಕ್ಷರೇ. ಈಗ ಮೊನ್ನೆ ಕಂಪ್ಲಿ ಶಾಸಕ ಗಣೇಶ್ ಅವರು ಹೇಳಿದ್ರು, ಹೊರಗಿನವ್ರಿಗೆ ತಂದು ನೀವು ಜಾಬ್ ಕೊಡ್ತೀರಿ, ಆ ಕುಟುಂಬ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಅವ್ರ ಸಂಬಂಧಪಟ್ಟ ಸ್ಕಿಲ್ ಅವ್ನು ಏನ್ ಓದಿರ್ತಾನೆ ಅದ್ರ ಬಗ್ಗೆ ಜಾಬ್ ಕೊಡ್ರಿ. 50% ಇಂಡಸ್ಟ್ರಿ ಮಿನಿಸ್ಟರ್ ಒಂದು ಲೆಟರ್ ಹಾಕ್ಬೇಕು ತಮ್ಮ ಮೂಲಕ. ಪ್ರತಿಯೊಂದು ವಿದ್ಯಾರ್ಥಿನಿಯರು ಗೂಳೆ ಹೋಗಬಾರ್ದು ಬೇರೆ ರಾಜ್ಯಕ್ಕಂದ್ರೆ 50% ಜಾಬ್ ಗ್ಯಾರಂಟಿ ಇಂಡಸ್ಟ್ರಿ ಮಿನಿಸ್ಟರ್ ಕೊಡ್ಬೇಕಂತ ಹೇಳಕ್ಕೆ. ನಮ್ ಜಿಲ್ಲೆಗೆ ಬರ್ಬೇಕಾದ್ರೆ ಕೊನೆಯದಾಗಿ ನನ್ನ ಜಿಲ್ಲೆಗೆ ಬರ್ತೀನಿ. ಮೊನ್ನೆ ಕಾರಂಜ ಜಲಾಶಯ ಬೆಳಗಾವದಲ್ಲಿ ತಾವು 0 ಅವರಲ್ಲಿ ಟೈಮ್ ಕೊಟ್ಟಿದ್ರಿ. 3-4 ಜನ ರೈತರು ವಿಷ ತಗೊಂಡಿದ್ರು ಅಧ್ಯಕ್ಷರೇ. ತಗೊಂಡಾಗ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲೇ ನಮ್ದು DK ಶಿವಕುಮಾರ್ CM ಅವರು ಮೀಟಿಂಗ್ ಮಾಡಿದ್ರು. ಆಮೇಲೆ ಬೀದರ್ ಹೋದ ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು ಅವ್ರಿಗೆಲ್ಲರೂ ಜ್ಯೂಸ್ ಕುಡಿಸಿ ಅದೊಂದು 2 ವರ್ಷದಿಂದ ಏನು ಉಪವಾಸ ಕೊಡ್ತಾ ಇದ್ರು ಅವ್ರು ಅಂತ್ಯ ಮಾಡಿದ್ರು. ನಾವೊಂದು ಇವತ್ತು ಜ್ಯೂಸ್ ಕುಡ್ಸ್ಯಾರ, ನಾಳೆಗೆ ಒಂದು ಹೈ ಪವರ್ ಕಮಿಟಿ ಆಗ್ತದೆ, ಟೆಕ್ನಿಕಲ್ ಕಮಿಟಿ ಆಗ್ತದೆ. ಬಹಳ ನಮ್ಮ ರೈತರು, ನನ್ನ ವಿಧಾನಸಭಾ ಕ್ಷೇತ್ರ ರೈತರು ಬಹಳ ಖುಷಿಯಾಗಿದ್ರು ಅಧ್ಯಕ್ಷರೇ. ಬಟ್ ಆಗೀಗ 2-3 ತಿಂಗಳಾಯ್ತು, ಇನ್ನ ಟೆಕ್ನಿಕಲ್ ಕಮಿಟಿ ಇನ್ನ ಆಗಿಲ್ಲ. ಅದು ಎಲ್ಲಿ ನಿಂತಿದೆ ತಮ್ಮ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ DK ಶಿವಕುಮಾರ್ ಅವರಿಗೆ ಮತ್ತೆ ನಮ್ಮ ಉಸ್ತುವಾರಿ ಸಚಿವರವರಿಗೆ. ಆದಷ್ಟು ಬೇಗ ಟೆಕ್ನಿಕಲ್ ಕಮಿಟಿ ಬೇಗನೆ ರಚನೆ ಮಾಡಿ ಪರಿಹಾರ ವಿತರಣೆ ನಮ್ಮ ರೈತರಿಗೆ ಕೊಡ್ಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮತ್ತೆ ಒಂದು ವುಮೆನ್ ಡಿಪ್ಲೊಮಾ ಕಾಲೇಜ್ ನಮ್ಮ ಮನೆ ಕೇಳಿ ನ್ಯಾಷನಲ್ ಹೈವೇದಲ್ಲಿ ನನ್ನ ಕ್ಷೇತ್ರ ಇದೆ, ಅಲ್ಲಿ ವುಮೆನ್ ಡಿಪ್ಲೊಮಾ ಕಾಲೇಜ್ ಒಂದು ಕೊಟ್ರೆ ಬಡ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಅದೇ ತರ BSSಗೆ ಶುಗರ್ ಫ್ಯಾಕ್ಟರಿ ಸುಮಾರು ರೈತರ ಒಂದು ಲಕ್ಷ್ಮಿ ಅಂತ ನಮ್ಮ ಜಿಲ್ಲೆಯಲ್ಲಿ ಇದೆ ಅಧ್ಯಕ್ಷರೇ. ಅದು ಬಂದ್ ಬಿದ್ದಿದೆ. ಹೇಗೆ ಸರ್ಕಾರ ಒಂದು ಗ್ಯಾರಂಟಿ ಕೊಟ್ರೆ ಏನ್ ನ್ಯಾಷನಲ್ ಶುಗರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡೆಲ್ಲಿಯಲ್ಲಿ ಇಲ್ಲೊಂದು ಎಂಡ್ ಫ್ಯಾಕ್ಟರಿಗೆ ಸರ್ಕಾರ ಗ್ಯಾರಂಟಿ ಕೊಟ್ರೆ ಅವ್ರು ಲೋನ್ ಕೊಡ್ತೀನಿ ಅಂತ ಹೇಳಿದ್ರೆ ಮೊನ್ನೆ ಸಕ್ಕರೆ ಸಚಿವರು ನಮ್ಮ 2-3 ಶಾಸಕರಿಗೆ ಈ ಮಾತನ್ನು ಹೇಳಿದ್ರು ಅಧ್ಯಕ್ಷರೇ. ಆದಷ್ಟು ಬೇಗ ಪುನರ್ಚೇತನ ಮಾಡಬೇಕು. ಮತ್ ನಮ್ಮ ಕ್ಷೇತ್ರ ಫೈರ್ ಸ್ಟೇಷನ್ ಇಲ್ಲ. 2 ವರ್ಷ ಆಯ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ನಮ್ಮ ಹೋಮ್ ಮಿನಿಸ್ಟರ್ ಅದ್ರ ಕಡೆ ನೋಡ್ತಾನೆ ಇಲ್ಲ. ಯಾವ್ದ್ರ ಉರಿ ಹತ್ತಿರ 30 ಕಿಲೋಮೀಟರ್ ಹೋಗ್ಬೇಕು, 30 ಕಿಲೋಮೀಟರ್ ಬರತ್ತನ ಪೂರ ಉರಿ ಹತ್ಬಿಡ್ತದೆ, ಆ ಕಬ್ಬನ್ನಾಗ್ಲಿ ಬೇರೆ ಮನೆಗಳನ್ನ. ಇದಾದಷ್ಟು ಬೇಗ ಮಾಡ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ. KKRDBಯಲ್ಲಿ ನಮ್ಮ ಕ್ಷೇತ್ರ ಅನ್ಯಾಯ ಆಗಿದೆ. ಗೋವಿಂದರಾಜ್ ಅವರು ಎಲ್ಲಾ ಕ್ಷೇತ್ರಕ್ಕೆ ನ್ಯಾಯ ಕೊಟ್ಟಾರೆ. ಆ ಕಮಿಟಿ ಬೀದರ್ ದಕ್ಷಿಣ ಕ್ಷೇತ್ರ ಅನ್ಯಾಯ ಮಾಡಿದ ನಾನು ಬಹಳ ಸಲ ಹೇಳಿದ್ದೀನಿ. ಅದಕ್ಕೆ ಆ ಗೋವಿಂದರಾಜು ಸಮಿತಿ ಆದಷ್ಟು ಬೇಗ ಅದೊಂದು ಕಮಿಟಿ ರಚನೆ ಮಾಡಿದ ಕೊಟ್ರೆ ಎಲ್ಲೆಲ್ಲಿ ಹಿಂದುಳಿದ ಪ್ರದೇಶ ತಾಲೂಕ ಇವೆ ಅಲ್ಲಿಯೂ ಕೂಡ ನ್ಯಾಯ ಸಿಗ್ತದಂತ ತಮ್ಮ ಮೂಲಕ ಹೇಳಕ್. ಅಕ್ಕಮಾದೆ ಯೂನಿವರ್ಸಿಟಿ ಕೊನೆ ನನ್ನ ಕ್ಷೇತ್ರ ಇದೆ, ಕೊನೆ ನಾನು ಅಕ್ಕಮಾದೆ ಯೂನಿವರ್ಸಿಟಿ ಸಬ್ ಸೆಂಟರ್ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದೆ.
72 ಕೋಟಿ ಪ್ರಸ್ತಾವನೆ ನಾನು ಉಸ್ತುವಾರಿ ಸಚಿವರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಆದಷ್ಟು ಬೇಗ ಅದಕ್ಕೆ ಎಷ್ಟಾದ್ರೂ ಒಂದು ಅನುದಾನ, 1-2 ಕೋಟಿ ಅನುದಾನ ಕೊಟ್ರೆ ಬಹಳ ತುಂಬಾ ಒಳ್ಳೆದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ 1200 ಅಷ್ಟೇ ಕೃಷಿ ಹೊಂಡ ಕೊಟ್ಟರು ಅಧ್ಯಕ್ಷರೇ. ರಾಜ್ಯದಲ್ಲಿ ರೈತರು ಎಷ್ಟಾರ ಅಟ್ಲೀಸ್ಟ್ 1 ಲಕ್ಷ ಕೃಷಿ ಹೊಂಡಗಳು ಆದರೆ ನೀರು ಸಂಗ್ರಹಣೆ ಆಗುತ್ತೆ, ಬೇಸಿಗೆಯಲ್ಲಿ ತೊಂದರೆ ಆಗಲ್ಲ ಅಧ್ಯಕ್ಷರೇ. ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕಂಪ್ಯೂಟರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ ಮದುವೆಗೆ ನಮ್ಮ ಮೈನಾರಿಟಿ ವಧುವರರಿಗೆ 50,000 ಕೊಟ್ಟರೆ ಸಂತೋಷ. ಬಟ್ ಅದರಲ್ಲಿ ಲಿಂಗಾಯತರಲ್ಲೂ ಗರೀಬಿದ್ದಾರೆ, ಒಕ್ಕಲಿಗರು ಗರೀಬಿದ್ದಾರೆ, OBCಯಲ್ಲಿ ಗರೀಬಿದ್ದಾರೆ, ಯಾರ್ಯಾರು ಗರೀಬಾರೆ ಎಲ್ಲರಿಗೂ 50,000 ರೂಪಾಯಿ ಕೊಡ್ಬೇಕಂತ ನಾನು ಮಾನ್ಯ ಅಧ್ಯಕ್ಷರ ವಿನಂತಿ ಮಾಡಿ ಇದಕ್ಕೆಲ್ಲರ ಸದಸ್ಯರು ಸಹಮತಿದೆ ಅಂತ ತಿಳ್ಕೊಂಡು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಅವರು ಸಹಮತಿ ಮಾಡಬೇಕು, ಎಲ್ಲ ಸಮುದಾಯದವರಿಗೆ ಆಗುತ್ತೆ ಅಂತ ಹೇಳಿ. ಮತ್ತೆ ಎಜುಕೇಶನ್ ಪಾಲಿಟೆಕ್ನಿಕ್ ಕಾಲೇಜ್ ಒಂದು ನಮ್ಮ ವಿಧಾನಸಭಾ ತುಂಬಾ ಒಳ್ಳೇದಂತ ಹೇಳಿ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ಅಧ್ಯಕ್ಷರೇ. ಕೊನೆಯದಾಗಿ ಸರ್ವಜ್ಞರ ಇನ್ನೊಂದು ವಚನ, ಬರುವುದಿಲ್ಲ ಯಾರಿಗೂ ಕೂಡ ಲಾಸ್ಟಿಗೆ. ಕಂಡದನ್ನು ಆಡೆ ಭೂಮಂಡಲವು ಮುನಿಯುವುದು, ಕೊಂಡಾಡುದಿಚ್ಛೆ ನುಡಿದರೆ ಜಗವೆಲ್ಲ ಮುಂಡಾಡುತ್ತಿದ್ದು ಸರ್ವಜ್ಞ. ಕಂಡದನ್ನು ಕಂಡಂತೆ ಆಡಿದರೆ ಇಡೀ ಭೂಮಂಡಲೇ ಸಿಟ್ಟಾಗುವುದು, ಆದರೆ ಅದರನ್ನು ಕೊಂಡಾಡುತ್ತಾ ಹೊಗಳಿದರೆ ಮಾತ್ರ ಜಗತ್ತೇ ನಿಮ್ಮನ್ನು ಯಾರಿಗೆ ಅನ್ವಯ ಆಗುತ್ತೆ ಅವರಿಗೆ ಅನ್ವಯ ಆಗುತ್ತೆ. ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಪಕ್ಷದ ಮುಖಂಡ ಧನ್ಯವಾದ. ನಾನು 2 ಮಾತು ಮುಗಿಸ್ತೀನಿ.